ಇನ್ನೊಂದು ಏನು ಇಂಪಾರ್ಟೆಂಟ್ ವಿಷಯ ಅಂತಂದರೆ ನಿಮಗೆ ಸೊ ಇವಾಗ ರ್ಯಾಪಿಡೋ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ನೋ ಹರಾಸ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ನೋಟಿಫಿಕೇಶನ್ ಬ್ಯಾನರ್ ಬರುತ್ತೆ. ಸೊ ನೋ ಹರಾಸ್ಮೆಂಟು, ಯಾರು ನಿಮಗೆ ಕೈ ಹಾಕಲ್ಲ, ನೀವು ಆರಾಮಾಗಿ ಓಡಿಸ್ಬೋದು ಅಂತ ಹೇಳ್ಬಿಟ್ಟು ರ್ಯಾಪಿಡೋದವ್ರು ಕೊಡ್ತಾ ಇದ್ದಾರೆ. ಬಟ್ ನೀವು ತಗ್ಲಾಕೊಂಡ್ಮೇಲೆ ಒಂದ್ಸರಿ ಅವ್ರಿಗೆ ಕಾಲ್ ಮಾಡಿದ್ರೆ ನೋ ರೆಸ್ಪಾನ್ಸ್. ಸೊ ಅದಕ್ಕೆ ನಿಮ್ಮ ಸೇಫ್ಟಿ ಬ್ರೋ ಒಂದ್ಸರಿ ಕಾಲ್ ಮಾಡೋಣ ಈಗ ಇದೆಲ್ಲ ವಿಡಿಯೋದಲ್ಲಿ ರ್ಯಾಪಿಡೋ ಕಸ್ಟಮರ್ ಕೇರ್ಗ. ಈಗಂದ್ರೆ ಈಗ ಒಂದು ಲೈವಲ್ಲಿ ಒಂದು ಡ್ಯೂಟಿ ಎತ್ಕೊಳ್ಳೋಣ ಇಲ್ಲೇ ಆನ್ ಮಾಡಿಬಿಟ್ಟು. ಓಕೆ. ಸೊ ಸರ್ ಈಗ ಒಂದು ಡ್ಯೂಟಿ ಎತ್ಕೊಂಡಿದ್ದೀನಿ, ನೋಡೋಣ ಅವ್ರ ರೆಸ್ಪಾನ್ಸ್ ಯಾವ ರೀತಿ ಮಾಡ್ತಾರಂತ. ಓಕೆ ಮಾಡೋಣ ಬ್ರೋ, ನಾನು ಇವಾಗೆ ಕಾಲ್ ಮಾಡ್ತೀನಿ ಕಸ್ಟಮರ್ ಕೇರ್ಗೆ. ನಮಸ್ಕಾರ ಮೇಡಮ್. ಮೇಡಮ್ ಮೊಬೈಲ್ ನಂಬರ್ ಹೇಳ್ತೀನಿ ತಗೊಳ್ಳಿ ಮೇಡಮ್. 98. ಓಕೆ, ಇದು ಮೊಬೈಲ್ ನಂಬರ್ ಹೇಳೋದು ನಾನು. ಇದೆಯಲ್ಲ ಸ್ಪೀಕರ್ ಹಾಕಿ. 963. ಹೌದು ಮೇಡಮ್, ಒಂದು ರೈಡ್ನ ನಾನು ಡ್ರಾಪ್ ಮಾಡಿದ್ದೆ 12 ಗಂಟೆ 42 ನಿಮಿಷಕ್ಕೆ ರೈಡ್ನ ತಗೊಂಡಿದ್ದೆ ನಾನೊಂದು. ಸೊ ಈ ರೈಡು ನಾನು ಕಂಪ್ಲೀಟ್ ಮಾಡಬೇಕಾದ್ರೆ RTOದವರು ಮೇಡಮ್ ನನ್ನ ಗಾಡಿನ ಹಿಡ್ಕೊಂಡಿದ್ರು ಬಂದು. ಸೊ ಫೈನ್ ಕಟ್ಸ್ಕೊಂಡವ್ರೆ ಮೇಡಮ್ ಇವರು. ಫೈನ್ ಕಟ್ಸ್ಕೊಂಡವ್ರೆ ಮೇಡಮ್ RTOದವರು. ಮೇಡಮ್ ಕೇಳಿಸ್ತಾ ಇದೆಯಾ ಮೇಡಮ್? ಇಲ್ಲ ಮೇಡಮ್, ಸೈಡಲ್ಲಿ ನಿಂತ್ಬಿಟ್ಟು ಫೋನ್ ಮಾಡ್ತಾ ಇದ್ದೀನಿ ಮೇಡಮ್. ನಾನು 12:46ಕ್ಕೆ ಒಂದು ರೈಡ್ನ ತಗೊಂಡಿದ್ದೆ. ಸೊ ಈ ರೈಡಲ್ಲಿ ನನಗೆ ಪೊಲೀಸರು RTOದವರು ಹಿಡ್ಕೊಂಡಿದ್ರು ಮೇಡಮ್. ಸೊ RTOದವ್ರು ಹಿಡ್ಕೊಂಡ್ರು, ಮತ್ತು ಲೈಕ್ ಹೇಳಿದ್ರು ರ್ಯಾಪಿಡೋ ಮಾಡೋ ಹೋಗಿಲ್ಲಲ್ಲ ಅಂತ. ಸೊ ಇವಾಗ ಹೆಂಗೆ ಮೇಡಮ್, ಮಾಡಬೇಕಾ ಇಲ್ವಾ ಮೇಡಮ್ ಇದು ರ್ಯಾಪಿಡೋನ? ಮೇಡಮ್ ಎಂಡ್ ಆಗಿದೆ, ಫೈನ್ ಕೂಡ ಹೊಡೆದಿದ್ದಾರೆ ಮೇಡಮ್ ಆಲ್ರೆಡಿ. ಹಾಂ ಮೇಡಮ್, ಡಾಕ್ಯುಮೆಂಟ್ಸ್ ಎಲ್ಲ ನಂದು ಕರೆಕ್ಟ್ ಇತ್ತು. 5000 ರೂಪೀಸ್ ಫೈನ್ ಹಾಕೋರೆ ಮೇಡಮ್. ಏನು ಮಾಡೋದು ಮೇಡಮ್ ಈಗ? ಫಸ್ಟ್ ಆಫ್ ಆಲ್ ನೀವು ರೈಡ್ ತಗೊಂಡ್ರೆ ರೈಡ್ ತಗೋಬಹುದು ಸರ್, ರೈಡ್ ತಗೊಳಂಗಿಲ್ಲ ಅಂತಲ್ಲ. ಓಕೆ. ನಮ್ ಕಡೆ ನಾವ್ ಹೇಳ್ತೀವಿ, ಎಸ್ಕಲೇಷನ್ ಆಗ್ತೀವಿ ಸರ್ ನಮ್ ಕಡೆಯಿಂದ. ಓಕೆ. ಇದು ಕಸ್ಟಮರ್ ಈ ತರ ಕ್ಯಾಪ್ಟನ್ ಗೆ ಇಶ್ಯೂ ಆಗಿದೆ ಅಂತ ನಾವ್ ಹೇಳ್ತೀವಿ. ಓಕೆ. ಮತ್ತೆ ನಿಮ್ಗೆ ರೈಡ್ ತಗೊಳಕ್ ಆಗಲ್ಲ ಅಂದ್ರೆ ಪಾರ್ಸಲ್ಗಳು ಅಲವಲ್ ಇದೆ ಸರ್, ನೀವು ಪಾರ್ಸಲ್ ತಗೋಬಹುದು. ಮೇಡಮ್ ನನಗೆ ಒಂದು ಕ್ಲಿಯರೆನ್ಸ್ ಬೇಕು ಮೇಡಮ್. ಸೊ ಇವಾಗ ನಾನು ರೈಡ್ ಮಾಡ್ಬೋದಾ ಅಥವಾ ಇಲ್ವಾ ಅಂತ? ಮಾಡ್ಬೋದು ಸರ್, ರೈಡ್ ಮಾಡ್ಬೋದು. ಮತ್ತೆ RTOದವ್ರು ಹಿಡ್ಕೊಂಡ್ರೆ ಮೇಡಮ್ ಪ್ರೊಸೀಜರ್ ಏನು ಮೇಡಮ್? RTO ಅಂದ್ರೆ ಏನಂದ್ರೆ ಸರ್, ಮತ್ತೆ ಆತರ ಈಗ ಆಲ್ರೆಡಿ ಆಗಿದೆ, ಆತರ ಇಶ್ಯೂ ಆದ್ರೆ ನಮ್ ಕಡೆ ಟೀಮ್ ಬರುತ್ತೆ ಸರ್. ನಿಮಗೆ ಏನ್ ಇಶ್ಯೂ, ಏನ್ ಪ್ರಾಬ್ಲಮ್, ನಮ್ ಕಡೆ ಎಲ್ಲ ಸಪೋರ್ಟ್ ಸಿಗೋದು ನಿಮಗೆ. ಮೇಡಮ್ ಇವಾಗ ಫೈನ್ ಬಿದ್ದರೆ ಹೆಂಗೆ ಮೇಡಮ್, ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ? ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ ಸರ್, ನಮ್ ಕಡೆಯಿಂದ ಒಂದು ಟೀಮ್ ಬಂದಿರ್ತಾರೆ ಅಲ್ವಾ ಸರ್, ಅವರೆಲ್ಲ ಅಂದ್ರೆ ಅದೇನೋ ಆಗಿದೆ, ಏನ್ ಅಮೌಂಟ್ ಎಷ್ಟು ಪೇ ಆಗಿದೆ ಅದೆಲ್ಲ ಚೆಕ್ ಮಾಡಿ ಅವರೇ ಹೇಳ್ತಾರೆ ಸರ್. ಮೇಡಮ್ ನೋಡಿ, ಅಮೌಂಟ್ ರಿಟರ್ನ್ ಆಗುತ್ತಾ ಇದು? ಸರ್ ಅಮೌಂಟ್ ರಿಟರ್ನ್ ಏನಾದರೂ ಆಗುತ್ತಾ ಇದು? ಅದು ಇನ್ನೂ ಅಪ್ಡೇಟ್ ಆಗಿಲ್ಲ ಸರ್, ಅದು ಅವ್ರು ಬಂದಲ್ಲಿ ಏನ್ ಚೆಕ್ ಮಾಡಿ ಹೇಳ್ತಾರೆ ಸರ್. ಮೇಡಮ್ ನೀವು ಹೇಳ್ತಿದ್ದೀರಾ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಬೈಕ್ ಟ್ಯಾಕ್ಸಿ ಮಾಡಕ್ ಹೋಗಿ 5000 ಫೈನ್ ಬಿದ್ದಿದೆ. ಸೊ ಇವಾಗ ನೀವು ಅಮೌಂಟ್ ರಿಟರ್ನ್ ಆಗುತ್ತಾ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಸರ್ ಅಂತ ಹೇಳ್ತಾ ಇದ್ದೀರಾ ಮೇಡಮ್. ಸರ್ ಅವ್ರು ಬರ್ತಾರಲ್ವಾ ಸರ್, ಈಗ ನಮ್ಮ ಟೀಮ್ ಕಡೆ ನಾವು ಸೆಂಡ್ ಕಳಿಸ್ಕೊಡ್ತೀವಲ್ವಾ, ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಮೇಡಮ್ ಅವ್ರಿಗೆ? ಸರ್ ನಾವ್ ಹೇಳ್ತೀವಿ, ನಾವು ಎಕ್ಸ್ಪ್ಲೇಷನ್ ಆಗ್ತೀವಿ ಸರ್ ನಮ್ಮ ಕ್ಯಾಪ್ಟನ್, ನಮ್ಮ ಒಂದು ಟೀಮಿಗೆ ಹೇಳ್ತೀವಿ ಈ ತರ ಕ್ಯಾಪ್ಟನ್ ಕಾಲ್ ಮಾಡಿದ್ದು, ಈ ತರ ಫೈನ್ ಹಾಕೊಂಡಿದ್ದಾರೆ ಅಂತ ನಮ್ಮ ಕಡೆ ನಾವು ಹೇಳಿದ್ರೆ ನಿಮ್ಗೆ ಕಾಲ್ಸ್ ಬಂದೇ ಬರುತ್ತೆ ಸರ್. ನೈಟ್ ಒಳಗಡೆ ಕಾಲ್ ಬರುತ್ತೆ, ನೀವು ವೆಯ್ಟ್ ಮಾಡ್ಬೇಕು ಸರ್. ಎಷ್ಟು ಗಂಟೆ ಒಳಗಡೆ ಬರುತ್ತೆ ಮೇಡಮ್? ಸರ್ ನೈಟ್ ಒಳಗಡೆ. ಅದೇ ನೈಟ್ ಅಂದ್ರೆ 7 ಗಂಟೆನಾ, 8 ಗಂಟೆನಾ, 10 ಗಂಟೆನಾ? ಸರ್ ಅದು ನೈಟ್ ಒಳಗಡೆ ಅಂತ ಅಷ್ಟೇ ಗೊತ್ತು, ಟೈಮ್ಸ್ ಗೊತ್ತಿಲ್ಲ ಸರ್. ನೈಟ್ ಒಳಗಡೆ ನೀವು ವೆಯ್ಟ್ ಮಾಡ್ಬೇಕು ಸರ್ ಕಾಲ್ ಬರೋ ತನಕ. ಓಕೆ ಮೇಡಮ್, ಗಾಡಿ ಹಿಡ್ಕೊಂಡು ಹೋಗ್ಬಿಟ್ರೆ ಏನು ಪ್ರೊಸೀಜರ್ ಮೇಡಮ್ ನೆಕ್ಸ್ಟು? ಈಗ ನನಗಂತೂ ಬಿಡಿ, ನನ್ನ ಫೈನ್ ಕಟ್ಸ್ಕೊಂಡು ಗಾಡಿ ಬಿಟ್ಟಿದ್ದಾರೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಗಾಡಿಗಳನ್ನು ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಹೆಂಗೆ ಮೇಡಮ್, ಯಾರು ರೆಸ್ಪಾನ್ಸಿಬಲ್ ಮೇಡಮ್? ಮೇಡಮ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನಂತರೂ 5000 ರೂಪಾಯಿ ಫೈನ್ನ ಕಟ್ಬಿಟ್ಟು ಬಂದಿದ್ದೀನಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ನೋಡಿ, ಅವರು ಲೈಕ್ ಗಾಡಿ ಬಿಟ್ಟೇ ಇಲ್ಲ ಅವ್ರದ್ದು. ಸೊ ಅದು ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಕೇಳ್ತಾ ಇದ್ದೀನಿ ಮೇಡಮ್. ಸರ್ ನಮ್ಗೆ ನಿಮ್ಮ ಫ್ರೆಂಡ್ ಇದ್ದಾರಲ್ಲ ಸರ್, ನಮ್ಗೆ ರಿಟರ್ನ್ ಕಾಲ್ ಬ್ಯಾಕ್ ಮಾಡಿದ್ರೆ ನಾವು ಒಂದು ಟಿಕೆಟ್ ರೈಸ್ ಮಾಡ್ತೀವಿ ಸರ್. ಓಕೆ. ಟಿಕೆಟ್ ರೈಸ್ ಇಂದ ಏನಾದ್ರು ಇಶ್ಯೂ ಈಗ ಬೈಕ್ ರೈಡ್ ಇದು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರಲ್ವಾ, ಓಕೆ. ಈ ಟಿಕೆಟ್ ರೈಸ್ ಮಾಡಿದ್ರಿಂದ ಬೈಕ್ ರೈಡ್ ನ ಬಿಟ್ಕೊಳ್ಳೋಕ್ಕೂ ಸಾಧ್ಯ ಇರುತ್ತೆ ಸರ್.
ಹೌದು. ಸೊ ಇವಾಗ ಫೈನಲ್ ಆಗಿ ನೀವು ಹೇಳ್ತಿರೋದೇನಪ್ಪ ಅಂದರೆ ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಸಿಕ್ಕಾಕೊಂಡ್ರೆ ಕಾಲ್ ಮಾಡಿರಿ ಅಂತ ಹೇಳ್ತಿದ್ದೀರಾ ಅಷ್ಟೇ. ಅಂದ್ರೆ ಇಶ್ಯೂ ಏನಾದ್ರೆ ಕಾಲ್ ಬ್ಯಾಕ್ ಮಾಡ್ಬೋದು ಅಂತ ಸರ್. ಓಕೆ, ಆನ್ ಸ್ಪಾಟಲ್ಲಿ ಏನು ಹೆಲ್ಪೇ ಸಿಗಲ್ಲ ಮೇಡಮ್. ನಾನು ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದೆ, ಕಾಲೇ ಕನೆಕ್ಟ್ ಆಗಿಲ್ಲ ನಿಮ್ಮದು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಕಾಲ್ಸ್ ತುಂಬಾ ಜನ ಕಾಲ್ ಮಾಡ್ತಾರೆ ಸರ್. ಇಲ್ಲಿಂದ ಅಂತ ಮೈಸೂರಿಂದ ಸಲ ಬ್ಯಾಂಗ್ಳೂರಿಂದ ಸಹ ಕಾಲ್ ಮಾಡ್ತಾರೆ ಸರ್. ಎಲ್ಲರೂ ಇದೇ ಇಶ್ಯೂ ಸರ್. ಬೈಕ್ ಟ್ಯಾಕ್ಸಿ ಇಶ್ಯೂ ಆಗಿದೆ ಎಲ್ಲರಿಗೂ ಸಾಲ್ವ್ ಮಾಡ್ಕೊ ಬರ್ಬೇಕಲ್ವಾ ಸರ್. ಎಲ್ಲರಿಗೂ ಹೆಲ್ಪ್ ಹೇಳ್ತಿರ್ತಾರೆ, ನಮ್ ಕಡೆ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕಲ್ವಾ ಸರ್. ಅದರಿಂದ ಸ್ವಲ್ಪ ತಡವಾಗುತ್ತೆ ಸರ್. ಅದೇ ಮೇಡಮ್, ಇವಾಗ ಎಲ್ರಿಗೂ ಇಶ್ಯೂ ಆಗ್ತಾ ಇದೆ ಅಂತಂದ್ರೆ ಸೊ ನೀವು ಹೇಳ್ಬೋದಲ್ಲ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿ ಸ್ವಲ್ಪ ದಿನ ಅಂತ. ನೀವು ಹೇಳ್ತಿದ್ದೀರಾ ಬೈಕ್ ಟ್ಯಾಕ್ಸಿ ಮಾಡಿ, ಸಿಗಾಕೊಂಡ್ರೆ ಫೋನ್ ಮಾಡಿ ಅಂತ. ಆರ್ ಟಿ ಓದವರು ಎಲ್ಲಿ ಬೇಕಲ್ಲಿ ನಿಂತವ್ರೆ ಮೇಡಮ್. ಹೆಂಗೆ ಮೇಡಮ್, ಏನು ಮಾಡೋದು ಮೇಡಮ್ ನೀವು? ಓಕೆ ಸರ್ ಅಂದರೆ ನನಗೇನು ಅರ್ಥ ಆಗ್ತಾ ಇಲ್ಲ ಮೇಡಮ್. ಇವಾಗ 5,000 ನಾನು ಕಟ್ಬಿಟ್ಟಿದ್ದೀನಿ ಮೇಡಮ್, 4 ದಿನ ದುಡಿಬೇಕು 5,000ಕ್ಕೆ. ಸರ್ ರೈಡ್ ತಗೊಳ್ಳಿ ಸರ್. ರೈಡ್ ತಗೊಳ್ಳೋದಾದ್ರೆ ನೀವು ರೈಡ್ ಮಾಮೂಲಿ ಮೇಡಮ್ ಇವಾಗ ನಾನು ಮತ್ತೆ ರೈಡ್ ತಗೊಂಡ್ರೆ ಅಂದರೆ ಮತ್ತೆ 5,000 ಫೈನ್ ಹಾಕಿದ್ರೆ ನಾನು ಏನು ಮಾಡಲಿ ಹೇಳಿ? ಹಾಗಾದ್ರೆ ನೀವು ನಿಮ್ಗೆ ಅದು ರೈಡ್ ತಗೋಬಹುದು ಅಂತ ನಾವು ಹೇಳ್ತಾ ಇದೀವಿ. ಓಕೆ ಸರ್, ನಿಮಗೆ ಇಷ್ಟ ಇದೆ ನೀವು ರೈಡ್ ತಗೋಬಹುದು, ಇಲ್ಲ ಪಾರ್ಸಲ್ ತಗೋಬಹುದು ಸರ್. ಇಲ್ಲಾಂದ್ರೆ ನನಗೆ ರೈಡ್ ತಗೋಕ್ ಆಗಲ್ಲ, ಈ ತರ ಇಶ್ಯೂ ಆಗಿದೆ ಅಂತ ಹೇಳಿದ್ರೆ ನೀವು ರೈಡ್ ತಗೊಳ್ಬೇಡಿ ಸರ್. ನಮ್ ಕಡೆಯಿಂದ ನಾವು ಹೇಳ್ತೀವಿ ಸರ್, ಈ ತರ ಇಶ್ಯೂ ಆಗಿದೆ, ಕಸ್ಟಮರ್ ಇಷ್ಟು ಪೇ ಮಾಡಿದ್ದಾರೆ, ಒಂದ್ಸಲ ಚೆಕ್ ಮಾಡ್ತೀರಾ ಅಂತ ನಾವು ಹೇಳ್ತೀವಿ ಸರ್. ಓಕೆ, ಇದು ಲೀಗಲ್ ಆಗಿದೆಯಾ ಮೇಡಮ್ ಆಲ್ರೆಡಿ ಬೈಕ್ ರೈಡ್ ಮಾಡೋದು? ಲೀಗಲ್ ಆಗಿದೆ ಸರ್. ಲೀಗಲ್ ಆಗಿದೆನಾ ಸರ್? ಲೀಗಲ್ ಆಗಿದೆ ಅಂತ ಕೇಳ್ತಾ ಇದ್ರಾ? ಹೌದು, ಲೀಗಲ್ ಆಗಿದೆಯಾ ಇಲ್ವಾ ಅಂತ ಕೇಳ್ತಾ ಇದ್ದೀನಿ ಮೇಡಮ್. ಸರ್ ಒಂದ್ ನಿಮಿಷ ಚೆಕ್ ಮಾಡಿ ಹೇಳ್ತೀನಿ, ವೆಯ್ಟ್ ಮಾಡಿ. ಈ ಥರ ರೋದನೆ ಕೊಡ್ತಾವ್ರೆ ನೋಡಿದ್ರು ಕಾಲ್ ಮಾಡಿ. ಓಲ್ಡಲ್ಲಿ ಆಗ್ಬಿಟ್ಟವಳೆ ಇವರು ತಲೆ ಕೆಟ್ಟು. ಅಲ್ಲ, ಲೀಗಲ್ ಆಗಿದೆ ಅಂತಾರೆ. ಲೀಗಲ್ ಆಗಿದ್ರೆ ನೋಟಿಸ್ ಕಳಿಸಿ ಅಂತ ಕೇಳ್ತಿದ್ದೆ ನಾನು. ಕೇಳಿ, ಈಗ ಲೀಗಲ್ ಆಗಿದೆ ಅಲ್ವಾ, ಮತ್ತೆ ಯಾಕೆ ಹಿಡಿತವ್ರೆ ಆರ್ ಟಿ ಓ ಲೀಗಲ್ ಆಗಿದ್ರೆ? ಅದೇ ಈಗ ಅದು ಕಟ್ಟಾಗುತ್ತೆ ಕಾಲು, 1-2 ನಿಮಿಷ ಕಟ್ಟಾಗಲ್ಲ, ಅವ್ರು ಕಟ್ ಮಾಡ್ತಾರೆ ನೋಡಿ. ಕೇಳಿಸ್ತಿದ್ಯಾ? ಮೇಡಮ್ ಹೇಳಿ, ಕೇಳಿಸ್ತಾ ಇದೆ ಮೇಡಮ್. ಸರ್ ಅದು ಇನ್ನು ಕೋರ್ಟ್ ಇಂದ ಅಪ್ಡೇಟ್ ಬಂದಿಲ್ಲ ಸರ್. ಅಪ್ಡೇಟ್ ಬರೋ ತನಕ ವೆಯ್ಟ್ ಮಾಡ್ಬೇಕು. ಏನಾದ್ರು ಎಲ್ಲ ಕಸ್ಟಮರ್ಗೂ ಅಪ್ಡೇಟ್ ಆಗ್ಬೇಕಲ್ವಾ ಸರ್? ಮೇಡಮ್ ನೀವು ಹೇಳ್ತಿದ್ದೀರಾ ಬೈಕ್ ಟ್ಯಾಕ್ಸಿ ಮಾಡಿ, ಇನ್ನು ಕೋರ್ಟಿಂದ ಅಪ್ಡೇಟ್ ಬಂದಿಲ್ಲ. ಅಲ್ಲ ಮೇಡಮ್, ಕನ್ಕ್ಲೂಷನ್ನೇ ನನ್ಗೆ ಗೊತ್ತಾಗಿಲ್ಲ ಮೇಡಮ್, ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಓಕೆ, ಒಂದ್ ನಿಮಿಷ ರೈಡ್ ಮಾಡ್ಬೋದಂತ ನಾವ್ ಹೇಳಿದ್ರು. ಓಕೆ ಸರ್, ಏನಕ್ಕಂದ್ರೆ ಕೋರ್ಟ್ ಕಡೆಯಿಂದನು ಗವರ್ಮೆಂಟ್ ಕಡೆಯಿಂದನು ರೈಡ್ ಮಾಡಬಾರ್ದಂತ ಅಪ್ಡೇಟು ಬಂದಿಲ್ಲ, ಒಂದು ನ್ಯೂಸು ಬಂದಿಲ್ಲ, ನೋಟಿಫಿಕೇಶನ್ ಬಂದಿಲ್ಲ ಸರ್. ಫಸ್ಟ್ ಆಫ್ ಆಲ್ ಓಕೆ, ಅದ ನೋಟಿಫಿಕೇಶನ್ ಏನಾದ್ರು ಬಂದ್ರೆ ನಮ್ಗೆ ಅಪ್ಡೇಟ್ ಮಾಡೇ ಮಾಡ್ತೀವಿ ಸರ್. ರೈಡ್ ಮಾಡಬೇಡಿ ಅಂತ ಹೇಳ್ತೀವಿ. ಆದ್ರೆ ರಾತ್ರಿ ನೋಟಿಫಿಕೇಶನ್ ಬಂದಿಲ್ಲ, ಅದರಿಂದ ನಾವು ರೈಡ್ ಮಾಡಿ ಅಂತಾನೆ ಹೇಳಕ್. ನೀವು ಹೇಳ್ತಾ ಇರೋದು ರೈಡ್ ಮಾಡ್ಬೋದು, ಬಟ್ ಆನ್ ಸ್ಪಾಟ್ ಅಲ್ಲಿ ನಿಮ್ದು ಯಾರು ಎಕ್ಸಿಕ್ಯೂಟಿವ್ಸೇ ಬರಲ್ಲ ಮೇಡಮ್ ಹೆಲ್ಪ್ ಮಾಡಕ್ಕೆ. ಸರ್ ನೀವು ಕಾಲ್ ಮಾಡ್ತಾ ಇದ್ದೀರಾ? ಮೇಡಮ್ ಕಾಲ್ ಮಾಡಿ ಮೇಡಮ್ ಸಾಕಾಯ್ತು ಮೇಡಮ್, ನಮ್ಗೆ ಕಾಲ್ ಮಾಡಿ. ಕಾಲ್ ಯಾರು ರೆಸ್ಪಾಂಡ್ ಮಾಡಲ್ಲ ಅಂತ ನೀವು ಹೇಳ್ತಿದ್ದೀರಲ್ವಾ? ಹೌದು ಮೇಡಮ್, ತಲೆ ಕೆಟ್ಟೋಯ್ತು ಮೇಡಮ್. ಬೆಳಗ್ಗೆಯಿಂದ ಬೇಜಾರಾಗ್ಬಿಟ್ಟಿದೆ ಮೇಡಮ್, 5,000 ರೂಪಾಯಿ ಕಳ್ಕೊಂಡಿದ್ದೀನಿ. ಏನಂದ್ರೆ ಎಲ್ಲರೂ ಕಾಲ್ ಮಾಡ್ತಾರಲ್ಲ, ಕಾಲ್ ಫ್ಲೋ ಇರುತ್ತೆ ಸರ್, ಅದರಿಂದ ಸರ್. ಮೇಡಮ್ 5,000 ಮೇಡಮ್, 4 ದಿನ 5 ದಿನ ಕೆಲಸ ಮಾಡ್ಬೇಕು ಮೇಡಮ್ ನಾನು. ಈ ರೀಫಂಡ್ ಏನಾದರೂ ಮಾಡಿಕೊಡಿ ಮೇಡಮ್. ಇದು ಕಂಪ್ಲೇಂಟ್ ಏನಾದರೂ ರೈಸ್ ಮಾಡಿಸಿ, ನಿಮ್ಮ ಕಡೆಯಿಂದ ವಾಲೆಟ್ಗೆ ಏನಾದರೂ ಆ್ಯಡ್ ಮಾಡಿಸ್ತೀರಾ? ಸರ್ ಟಿಕೆಟ್ ರೈಸ್ ಮಾಡಿ ಹೇಳ್ತೀವಿ ಸರ್, ವೆಯ್ಟ್ ಮಾಡಿ. ಹೌದಾ, ನೀವೇನು ಹೇಳಿದ್ರು ವೇಟ್ ಮಾಡ್ಬೇಕಂತ ಹೇಳ್ತೀರಾ ಮೇಡಮ್? 12:30 ವೇಟ್ ಮಾಡ್ತಾ ಇದ್ದೀನಿ, 3:30 ಆಗ್ಬಿಡ್ತು. ಎಷ್ಟು ಸಲ ಕಾಲ್ ಮಾಡಿದ್ದೀರಾ ಮೇಡಮ್? ಕಾಲ್ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ಕಾಲೇ ಕನೆಕ್ಟ್ ಆಗಿಲ್ಲ. 4ರಿಂದ 5 ಸರಿ ಕಾಲ್ ಮಾಡಿದ್ದೀನಿ. ಓಕೆ ಸರ್, ವೆಯ್ಟ್ ಮಾಡಿ ಸರ್. ನಾವು ಟಿಕೆಟ್ ರೈಸ್ ಮಾಡೋದ್ರಲ್ಲಿ ಅಮೌಂಟ್ ಏನಿರುತ್ತೆ ಪೇ ಆಗುತ್ತೆ ಸರ್, ವೆಯ್ಟ್ ಮಾಡಿ. ಓಕೆ, ಪಕ್ಕ ಪೇ ಆಗುತ್ತಾ ಮೇಡಮ್? ಅದು ಟಿಕೆಟ್ ರೈಸ್ ಮಾಡಿ ನಾವು ಹೇಳ್ತೀವಿ ಅಲ್ವಾ, ಆವಾಗ ಅದು ನಿಮ್ಗೆ ಅಪ್ಡೇಟ್ ಆಗುತ್ತೆ, ವೆಯ್ಟ್ ಮಾಡಿ. ಸರಿ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಕಟ್ ಮಾಡಿ. ಓಕೆ ಬ್ರೋ, ಈಗ ಏನಂತೀರಾ? ವೆಯ್ಟ್ ಮಾಡಿ. ಏನು ವೆಯ್ಟ್ ಮಾಡಿ? ಏನು ನೀವು ಈಗ ನಿಮ್ಮ ಎಕ್ಸ್ಪೀರಿಯನ್ಸ್? ಇಲ್ಲಿ ಆರ್ ಟಿ ಓದವ್ರು ಇದ್ದಾರೆ, ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ನಾನು ಸೆಂಟ್ರಲ್ ವೇಟ್ ಮಾಡ್ತಾ ಇದ್ದೀನಿ. ಇಬ್ರು ಆ ಕಡೆಯಿಂದ ಈ ಕಡೆಯಿಂದ ಬರ್ತಾರೆ. ಮುಕ್ಲಿ ಹೊಡ್ಸ್ಕೊಳ್ಳಿ ಅಂತಾರೆ. ಇಂಡೈರೆಕ್ಟಾಗಿ ಮುಕ್ಲಿ ಹೊಡ್ಸ್ಕೊಳ್ಳಿ, ಅದಾದ್ಮೇಲೆ ನೋವಿಗೆ ವೆಯ್ಟ್ ಮಾಡಿ. ಅದೇ ಕೆಲಸ ಎಲ್ಲ ಮುಗಿಸ್ಬಿಡಿ ಫಸ್ಟು, ಆಮೇಲೆ ವೆಯ್ಟ್ ಮಾಡಿ, ರಿಸಲ್ಟ್ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಏನು ಹೇಳೋದು ಹೇಳಿ, ಇಂಥ ಕಂಪ್ನಿಯವರಿದ್ದರೆ. ಸೊ ತುಂಬ ಬೇಜಾರಾಗುತ್ತೆ ಈ ಥರ ಎಲ್ಲ ಸಿಚುವೇಶನ್ ಆದಾಗ. ಅಲ್ಲ ವಾಟ್ ಎವರ್, ಇದು ನಾವು ಜಸ್ಟು ಇನ್ಫಾರ್ಮೇಷನ್ಗೋಸ್ಕರ ಅಂತಾನೆ ಮಾಡಿದ್ದು. ಅಂದರೆ ಯಾವ ರೀತಿ ಅದರ ರಿಯಾಲಿಟಿ ಚೆಕ್ ಅಂತ. ಅಕಸ್ಮಾತ್ ನನ್ನ ಪ್ರಶ್ನೆ ಏನಂತಂದರೆ ಬ್ರೋ, ಇದೇನು ನಾವೇನು ಸುಮ್ಮನೆ ಮಾಡಿಲ್ಲ, ರಿಯಾಲಿಟಿ ಚೆಕ್ ಮಾಡ್ಬೇಕು. ಯಾಕಂದ್ರೆ ನಾವು ರೈಡರ್ಸ್, ಅಕಸ್ಮಾತ್ ಏನಾದರೂ ನಾವು ಡ್ಯೂಟಿ ಮಾಡುವಾಗ ಈಗ ಮಾಡಿ ಅಂತ ಅವ್ರು ಹೇಳ್ತಿದ್ದಾರೆ, ನಾವು ತಗೊಳ್ಳೋಕೆ ಮಾಡಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಹೇಳ್ತಾರೆ ಸರ್ ನಿಮ್ಗೆ ಇಷ್ಟ ಇದ್ರೆ ಮಾಡಿ, ಇಲ್ಲಾಂದ್ರೆ ಬಿಡಿ ಅಂತಾರೆ. ಅಕಸ್ಮಾತ್ ಇವ್ರ ಮಾತನ್ನ ಕೇಳ್ಕೊಂಡು ನಾವು ಮಾಡಿದಾಗ ಸಿಗಾಕೊಂಡ್ಬಿಟ್ರೆ
ಎಲ್ಲಾದ್ರೂ ಹಿಂದೆ ಮುಂದೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಹೊಡಿತಾ ಇದ್ರೆ ಮಕ್ಕಳ ಮೆಟ್ಟಲ್ಲಿ ಅವಾಗ Wait ವೆಯ್ಟ್ ಮಾಡಿ ಮಾಡಿ sir, please. ವೆಯ್ಟ್ ಮಾಡಿ ಅಂದ್ರೆ ಹಂಗಂದ್ರೆ ನಮ್ಮ ಪರಿಸ್ಥಿತಿ ಏನು ನಂಗೆ ಅರ್ಥ ಟೀಮಿಂದ ಆಗಿಲ್ಲ. ಕಾಲ್ ಬ್ಯಾಕ್ ಬರುತ್ತೆ ಸೊ ಇದು ರಿಯಾಲಿಟಿ ಆ್ಯಂಡ್ ಇದ್ರ ಬಗ್ಗೆ ನಾವು ಏನು ಮಾತಾಡಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನೀವು ಯಾವ ರೀತಿ ಇದ್ರನ್ನ ಫೇಸ್ ಮಾಡಿದ್ರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಬ್ರೋ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಆ್ಯಂಡ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಕ್ಕೆ. ಸೊ ಬಾಯ್ಸ್, ನೀವೇನಾದರೂ ಈ ಟೈಮಲ್ಲಿ ನೀವು ಡ್ಯೂಟಿ ಮಾಡ್ತಾ ನಿಮ್ಗೇನಾದರೂ ಗಾಡಿ ಹಿಡ್ಕೊಂಡಿದ್ದೀರಾ ಅಥವಾ ನಿಮ್ಗೇನಾದರೂ ಸಿಚುವೇಶನ್ನ ಫೇಸ್ ಮಾಡಿದ್ದೀರಾ? ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದೇ ರೀತಿ ನೀವು ಕೂಡ ಏನಾದರೂ ವೀಡಿಯೋಸಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತೀನಿ ಅಂದರೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೆ, ನಮ್ಮ ಅನ್ವೇಷನ್ ಅಂತ, ನಿಮಗೆಲ್ಲ ಗೊತ್ತಿದೆ. ಆ್ಯಂಡ್ ಲಿಂಕು ಬಯೋದಲ್ಲೂ ಕೂಡ ಇರ್ತದೆ. ನನಗೆ ಬಂದು ಡಿ ಎಮ್ ಮಾಡಿ, ಬ್ರೋ ನನ್ನ ಗಾಡಿ ಹಿಡಿದಿದ್ದಾರೆ, ನಾನು ಇಷ್ಟು ಫೈನ್ ಹಾಕಿಸ್ಕೊಂಡಿದ್ದೀನಿ, ಸೊ ಇದಕ್ಕೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನಾನು ನೀವು ಇರೋ ಜಾಗಕ್ಕೆ ಬಂದು ವೀಡಿಯೋನ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಜನಕ್ಕೆ ತಿಳಿಸ್ಕೊಡ್ತೀವಿ. ಆ್ಯಂಡ್ ಒಳ್ಳೇದಾಗಲಿ ಕೆಟ್ಟದಾಗಲಿ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಅಕಸ್ಮಾತ್ ಏನಾದರೂ ಕಂಪ್ನಿ ಕಡೆಯಿಂದ ನಿಮ್ಗೇನಾದರೂ ಒಳ್ಳೇದಾಗಿದೆಯಾ ಅದನ್ನಕ್ಕೂ ಕೂಡ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಕೂಡ ಗೊತ್ತಾಗಬೇಕು, ಪ್ಲಸ್ಸು ಗೊತ್ತಾಗಬೇಕು, ಮೈನಸ್ಸು ಗೊತ್ತಾಗಬೇಕು, ಏನು ಬ್ರೋ? ಸೊ ನಾವು ಬರೀ ಕೆಟ್ಟದ್ದು ಮಾತ್ರ ಹೇಳ್ಬಿಟ್ಟು ಒಳ್ಳೇದನ್ನ ಮುಚ್ಚಿಟ್ಬಿಟ್ರೆ ಸರಿಯಲ್ಲ. ಸೊ ಅದು ಥರ ಏನಾದರೂ ನಿಮ್ಮ ಕಂಪ್ನಿಯವ್ರು ನಿಮ್ಗೆ ಹೆಲ್ಪ್ ಮಾಡಿದ್ರು ಕೂಡ ದಯವಿಟ್ಟು ಡಿ ಎಮ್ ಮಾಡಿ, ನಾವು ಅದನ್ನು ಬಂದು ಕೂಡ ವೀಡಿಯೋ ಮಾಡಿ ಜನಕ್ಕೆ ತಿಳಿಸ್ಕೊಡೋಣ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೊ ಮಚ್ ಬ್ರೋ. ಸೊ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಬ್ರೋ ಇನ್ಸ್ಟಾ ಐಡಿ ಹೇಳ್ಬಿಡಿ ಬ್ರೋ. ಸಮೀರ್ ವ್ಲಾಗ್ಸ್ 37 ಅಂತ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಜನ ನೋಡಿರ್ತೀರಾ. ಸೊ ನೋಡಿಲ್ಲ ಅಂತಂದ್ರೆ ಸ್ಕ್ರೀನಲ್ಲಿ ಹಾಕಿರ್ತೀನಿ ಆ್ಯಂಡ್ ಕೆಳಗಡೆ ಲಿಂಕು ಕೊಟ್ಟಿರ್ತೀನಿ, ಹೋಗಿ ಅವ್ರ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್.